ವರ್ಷಕ್ಕೊಮ್ಮೆ ನೀರು ಒಳಗಡೆ ಹರಿದು ಬರುತ್ತೆ. ಆ ನೀರು ಹರಿದು ಬರೋದಕ್ಕೂ ಒಂದು ಕಾರಣ ಇದೆ, ಹಾಗೆ ಅದ್ರ ಹಿಂದೆ ಒಂದು ಕಥೆ ಕೂಡ ಇದೆ. ಪ್ರತಿ ವರ್ಷದಲ್ಲಿ ಒಂದಿನ ಬಂದು ಜಗನ್ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನ ಸ್ನಾನ ಮಾಡಿಸಿ ಹೋಗ್ತಾಳೆ. ಅವಳು ದೇವಿ ಮುಳುಗಿ ಹೋಗ್ತಾಳೆ ನೀರಿನಲ್ಲಿ. ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ವಿಶೇಷ ದೊಡ್ಡ ದೊಡ್ಡ ಬಾಯ್ಲರ್ಗಳಿಂದ ಇಲ್ಲಿ ಪ್ರಸಾದ ತಯಾರಾಗ್ತಾ ಇದೆ. ಅದ್ಭುತ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಿಕೊಂಡು ವಾಪಸ್ ಕುಂದಾಪುರ ಹೋಗೋ ಕಡೆ ಇನ್ನೊಂದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ. ಕಮಲಶಿಲೆ ಅಂತಲೇ ಇದ್ರ ಹೆಸರು. ತುಂಬ ಪ್ರಖ್ಯಾತವಾಗಿರುವಂಥ ದೇವಸ್ಥಾನ ಇದು. ತುಂಬ ಜನ ಹೇಳಿದರು ಕಮಲಶಿಲೆಗೆ ಭೇಟಿ ಕೊಡಿ ಅಂತ, ಅದಕ್ಕೆ ಕಮಲಶಿಲೆ ನೋಡೋಣ ಅಂತ ಕಮಲಶಿಲೆ ಬಂದಿದ್ದೀನಿ. ತಾವಿಲ್ಲೇ ಇರೋದಾ? ತಾವು ದೇವ್ರ ಬಗ್ಗೆ ಕೇಳಿದ್ದೀರಾ? ಅಣ್ಣ ತೊಂದರೆ ಇಲ್ಲ ಅಂತ ನಮಗೆ ಒಳಗಣ್ಣಿದೆ ಅಲ್ಲ. ದೇವಸ್ಥಾನ ಅಂದ್ರೆ ಇಲ್ಲೇ ಒಂದು 5 ನಿಮಿಷ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ತಮ್ಗೆ. ಹೌದಾ? ಹೇಳಿ ಏನದು? ಪರಮೇಶ್ವರಿ ಅನ್ನೋದು ಸಿಕ್ಕಾಪಟ್ಟೆ ಬ್ರಾಹ್ಮಿ ಅಂದ್ರೆ ಬೆಳಗಿನ ಜಾವ ಮುಹೂರ್ತಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಅದು ಏನಂದ್ರೆ ಬೆಳಗಿನ ಇದ್ರಲ್ಲಿ ಒಂದು ರಕ್ಕಸರನ್ನು ಸಂಹಾರ ಮಾಡುದು. ಒಂದು ಶಕ್ತಿಯಿಂದ ಅಲ್ಲ, ತ್ರಿಶಕ್ತಿಯಿಂದ. ಕಾಳಿ ದಕ್ಷಿಣ ಸರಸ್ವತಿ ಸ್ವರೂಪಿಣಿ ರೂಪ ತಾಳಿ ಬೆಳಗ್ಗೆ ಜಾವದಲ್ಲಿ ಸಂಹಾರ ಮಾಡುವುದರಿಂದ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಬಂದಿದೆ. ನೋಡಿ ದೇವಿ ಸ್ವಯಂ ಉದ್ಭವ. ತ್ರೇತಾಯುಗದ ಮೊದಲು ಕೃತಾಯುಗದಲ್ಲಿ ಉಂಟು ಟೆಂಪಲ್. ದೇವಿ ಸ್ವಯಂ ಉದ್ಭವ. ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮಕ್ಕೆ ಏರ್ಪಾಟಾಗುತ್ತೆ. ಈ ಕಮಲಶಿಲೆ ಅನ್ನೋದಕ್ಕೆ ಅರ್ಥ ಅದೇ ಕಮಲದ ಆಕೃತಿಯಲ್ಲಿ ಲಿಂಗ ಉದ್ಭವ, ಅದಕ್ಕೆ ಕಮಲಶಿಲೆ ಹೆಸರು ಬಂತು. ನಾವು ಸಾಮಾನ್ಯವಾಗಿ ನೋಡಿರೋದು ಶಿವ ಲಿಂಗ ಸ್ವರೂಪಿಯಾಗಿರ್ತಾನೆ. ಇಲ್ಲಿನ ವಿಶೇಷ ಅಂದರೆ ದೇವಿ ಲಿಂಗ ರೂಪಿದೆ. ದೇವಿಯವರು ನಾವು ಮೊದಲನೇ ಬಾರಿ ಕೇಳಿದ ಈ ಥರ ತುಂಬ ವಿಶೇಷ ಅನ್ನಿಸ್ತು. ದೇವಿಯ ಸ್ವರೂಪ ಧರ್ಮದರ್ಶಿಗಳ ಜೊತೆ ಮಾತಾಡಿ ಆದಮೇಲೆ ನಮಗೆ ಒಂದು
ಕಾಣಿಕೆ ಕೂಡ ಸಿಕ್ತು. ಮತ್ತೊಂದು ಕಮಲಶಿಲೆಯಲ್ಲಿ ನಾವು ಮಾಡಲೇಬೇಕಾಗಿರುವಂಥ ಕೆಲಸ ಅಂದರೆ ಇಲ್ಲಿರುವಂಥ ಪ್ರಸಾದ ಸವಿಯೋದು. ಭೋಜನ ಶಾಲೆಗೆ ಹೋಗ್ತಾ ಇದ್ದೀನಿ. ಪ್ರಸಾದ ತುಂಬ ರುಚಿಯಾಗಿರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ. ಈ ದಾರಿ ಇರೋದು ಬರೀ ನೀರು ಹರಿಯೋದಕ್ಕೆ. ನಾವಿಲ್ಲಿ ಕಾಣಬಹುದು, ಇಲ್ಲಿ ನೀರು ಕುಬ್ಜಾ ನದಿ, ಇದು ಕುಬ್ಜಾ ನದಿ ಹರಿತಾ ಇರುವಂಥ ಜಾಗ. ದೇವಸ್ಥಾನದ ಒಳಗಡೆ ವರ್ಷಕ್ಕೊಮ್ಮೆ ನೀರು ಒಳಗಡೆ ಹರಿದು ಬರುತ್ತೆ. ಆ ನೀರು ಹರಿದು ಬರೋದಕ್ಕೂ ಒಂದು ಕಾರಣ ಇದೆ, ಹಾಗೆ ಅದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಸರ್, ಏನು ಕತೆ ಅದು? ಅದು ಪಿಂಗಲ್ ಎನ್ನುವಂಥ ಒಂದು ಸ್ಫುರದ್ರೂಪಿ ನರ್ತಕಿ ಶಿವನ ಶಾಪಕ್ಕೆ ಒಳಗಾಗಿ ಪಾರ್ವತಿ ಅವಳಿಗೆ ಶಾಪ ಕೊಡ್ತಾಳೆ, ಕುಬ್ಜಿಯಾಗಿ ಹೋಗುವಂತೆ ಶಾಪ ಕೊಡ್ತಾಳೆ. ಹಾಗಾಗಿ ಅವಳು ತಪ್ಪಿದ ಅರಿವಾಗಿ ಬತ್ತಿರ್ಗ ಪಾರ್ವತಿಯನ್ನು ಪರಿಪರಿಯಾಗಿ ಬೇಡ್ಕೊಂಡಾಗ ನಾನು ಕಲಿಯುಗದಲ್ಲಿ ನಾನು ಕರರಟಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡಲೆಂದು ನಾನು ಇಲ್ಲಿಗೆ ಭೂಮಿಗೆ ಬರ್ತೀನಿ, ಭೂಲೋಕಕ್ಕೆ ಬರ್ತೀನಿ, ಅಲ್ಲಿ ನೀನು ನದಿಯಾಗಿ ಹರಿಬೋದು ಅಂತ ದೇವಿ ಅವಳಿಗೆ ಸಾಂತ್ವನ ಹೇಳ್ತಾಳೆ. ಹಾಗಾಗಿ ಆ ಕುಬ್ಜಾ ನದಿಯಾಗಿ ಹರಿದುಕೊಂಡು ಹೋಗ್ತಾ ಇರ್ತದೆ. ಪ್ರತಿ ವರ್ಷದಲ್ಲಿ ಒಂದಿನ ಬಂದು ಜಗನ್ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನು ಸ್ನಾನ ಮಾಡಿಸಿ ಹೋಗ್ತಾಳೆ ಅವಳು. ವರ್ಷಕ್ಕೊಂದ್ಸರಿ ನೀರು ಒಳಗಡೆ ತುಂಬುತ್ತಾ? ಆ ದೇವಸ್ಥಾನದ ಒಳಗಡೆ ಮೇ ಅಥವಾ ಏಪ್ರಿಲ್ ಮೇ ಜೂನ್ ಜುಲೈ ಒಳಗೆ ಒಂದು 3-4 ತಿಂಗಳೊಳಗೆ ಒಂದು ದಿವಸ ನೀರು ಬಂದು ದೇವಿ ಮುಳುಗಿ ಹೋಗ್ತಾಳೆ ನೀರಿನಲ್ಲಿ. ಸೊ ದೇವಸ್ಥಾನದ ಒಳಗಡೆ ಪೂರಾ ನೀರು ತುಂಬಿರುತ್ತೆ? ಇಲ್ಲಿ ಒಳಗಡೆ ಫುಲ್ ತುಂಬಲ್ಲ, ಒಂದು ಸಾಮಾನ್ಯವಾಗಿ ಒಂದು ಇಷ್ಟು ಹತ್ರ ಆವಾಗಲೂ ಪೂಜೆ ನಡೆಯುತ್ತೆ. ತುಂಬ ಧನ್ಯವಾದ ಸರ್. ಇಲ್ಲಿ ಒಂದು ದಿವಸಕ್ಕೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ? ಅಷ್ಟೇ 800 ಜನ. ಎಲ್ಲರಿಗೂ ಅಡುಗೆ ಇದ್ದೇ ಇರುತ್ತೆ? ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಜಾಸ್ತಿ ಇರ್ತದೆ. ಜಾಸ್ತಿ ಜನ ಸಿಂಪಲ್ ಊಟ ಇರುತ್ತೆ. ಹೌದು, ಡೈಲಿ ಮದುವೆ ಊಟ. ನೋಡಿ, ಎಲ್ಲ ದೇವಸ್ಥಾನಗಳಲ್ಲಿ ನಾವು ಕರಾವಳಿ ಭಾಗಕ್ಕೆ ಮತ್ತು ನಮ್ಮ ಮಲೆನಾಡಿನ ಭಾಗಕ್ಕೆ ಹೋದ್ರೆ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಊಟಗಳು ಸಿಗುತ್ತೆ. ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಪಾಯಸ, ಪೊಂಗಲ್, ಸ್ವೀಟ್ ಪೊಂಗಲ್. ತುಂಬಾ ಜನ ಹೇಳಿದ್ರು ಕಮಲಶಿಲೆಯಲ್ಲಿರುವಂತಹ ಪ್ರಸಾದ ಊಟದ ರುಚಿ ಬೇರೆ ಎಲ್ಲೂ ಸಿಗಲ್ಲ ಅಂತ. ದೊಡ್ಡ ದೊಡ್ಡ ಬಾಯ್ಲರ್ಗಳಿದೆ, ಇಲ್ಲಿ ಪ್ರಸಾದ ತಯಾರಾಗ್ತಾ ಇದೆ, ಅನ್ನ ಬೇಯ್ತಾ ಇದೆ ನೋಡಿ. ಯಾವ ಟಿವಿ ಸ್ಟೇಷನ್ ಇತ್ತು ಇಷ್ಟೇ. ಇದು ಕೂಟು ಪಲ್ಯ, ಸಾಂಬಾರು, ಕೂಟು ಪಲ್ಯ, ಪೊಂಗಲ್ ನೋಡಿ, ಸಿಹಿ ಪೊಂಗಲ್, ಇದು ಪಾಯಸ, ಮಜ್ಜಿಗೆ, ಇಷ್ಟು ಮೊಸರು. ಅದ್ಭುತ. ತುಂಬ ರುಚಿಯಾಗಿದೆ. ನನ್ನ ಫೇವ್ರೇಟ್ ಅಂದರೆ ಇದನ್ನೇ.